This is going to be a cozy place where I show you a little of my world. Yay! I don't even know if I'm speaking properly to the camera because welcome to my YouTube channel. I'm really so excited to be starting this channel. You all would have seen me as a singer, but there's a whole lot of new things that I've been doing recently and the things that I've been enjoying. I really love painting. I love cooking. ಸೊ ನನ್ನ ಕನ್ನಡ ಹಾಡುಗಳನ್ನು ಕೂಡ ಕಂಪೋಸ್ ಮಾಡ್ತೀನಿ. ನೀವೆಲ್ಲರೂ ಕೇಳಿರ್ತೀರ. ಇದುವರೆಗೂ ನನ್ನ ಹಾಡುಗಳಿಂದನೇ ನಿಮಗೆ ನಾನು ಸುರಭಿ ಯಾರು ಅಂತ ಗೊತ್ತಿರುತ್ತೆ ನಿಮಗೆಲ್ಲ. ಈ ಯೂಟ್ಯೂಬ್ ಚಾನಲ್ನಲ್ಲಿ ಐ ರಿಯಲಿ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್ ಆಫ್ ಮೈ ಕ್ರಿಯೇಟಿವ್ ಸೈಡ್. ಐ ಲವ್ ಸೋಯಿಂಗ್ ದೀಸ್ ಡೇಸ್. ನಾನೊಂದು ಪುಟ್ಟ ಡ್ರೆಸ್ ಮಾಡಿದೆ ಮೊನ್ನೆ, ಒಂದು ಮಗು ಹಾಕೊಳ್ಳೋ ಅಂತಹ ಡ್ರೆಸ್. So I had a very nice looking kitchen cloth, so I sewed a little dress in this and I added a few lace trim. I added a few lace detailing here and down. I really love how this turned out. ಉತ್ತರ ಗೊತ್ತಿಲ್ಲದ್ರೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಜ್ಜಿ, ಹೇಗಿದ್ದೀರಾ ಅಜ್ಜಿ? ಹಾಂ, ಹೇಗಿದ್ದೀರಾ? ಪರವಾಗಿಲ್ಲಪ್ಪ, ಸುಮಾರಾಗಿದ್ದೀನಿ. ಓಕೆ, ನನ್ನ ಬಗ್ಗೆ ನಿಮಗೆ ಏನು ಇಷ್ಟ ಆಗತ್ತೆ? ನನ್ನ ಬಗ್ಗೆ ನಿನ್ನ ಬಗ್ಗೆ ತುಂಬ ಜಾಣೆ, ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದೀಯಾ, ಎಲ್ಲದಕ್ಕೂ ಮುಂದೆ ಬರ್ತೀಯ ಮಾಡಬೇಕು ಅಂತ. ತುಂಬ ಜಾಣೆ. ನಂಗೆ ಅದೊಂದೇ ನಿನ್ನ ಮೇಲೆ ಇಷ್ಟವಾದ ಪ್ರೀತಿ ಬರೋದು. ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನದೇ ಆದ ಕಂಪೋಸಿಷನ್ ಕಾಗದ ಪುಷ್ಪ ಅಂತ ಹಾಡಿನ ಹೆಸರು. ಒಂದಷ್ಟು ದಿವಸ ಆಯಿತು ಈ ಹಾಡನ್ನು ಕಂಪೋಸ್ ಮಾಡಿ. ಇವಾಗ ಟ್ರ್ಯಾಕ್ ಕೂಡ ರೆಡಿಯಾಗಿದೆ. ದ ಮ್ಯೂಸಿಕ್ ಪ್ರೊಡ್ಯೂಸರ್ ಅವ್ರು ಕಳಿಸಿದ್ದಾರೆ. ಸೊ ಇವಾಗ ಏನಂದರೆ, ನಾನು ಬರೆದಿರೋ ಲಿರಿಕ್ಸ್ನ ಹಾಗೆ ನಾನೇ ಮಾಡಿರುವಂತಹ ಟ್ಯೂನನ್ನು ನೀಟಾಗಿ ಇವಾಗ ಟ್ರ್ಯಾಕ್ ಮೇಲೆ ರೆಕಾರ್ಡ್ ಮಾಡಬೇಕು. ಇವತ್ತು ನಾನೇ ಹಾಡುಗಾರ್ತಿ, ನಾನೇ ಸೌಂಡ್ ಇಂಜಿನಿಯರ್, ಹಾಗೆ ನಾನೇ ಈ ಹಾಡಿಗೆ ಜಡ್ಜ್ಮೆಂಟ್ ಕೂಡ ನಾನೇ ಮಾಡಬೇಕು. ಆಬ್ವಿಯಸ್ಲಿ ನೀವು ನೋಡ್ತಿರೋರು ಹೇಗೆ ಬರ್ತಿದೆ ಹಾಡು ಅಂತಲೂ ಹೇಳ್ಬೋದು. ನಾರ್ಮಲಿ ಏನಾಗುತ್ತೆ, ನಾನು ಆಚೆ ಹಾಡನ್ನು ಹಾಡೋಕ್ಕೆ ಹೋದಾಗ ಅಲ್ಲಿ ಬೇರೆ ಕಂಪೋಸರ್ಸ್ ಇರ್ತಾರೆ, ಸೌಂಡ್ ಇಂಜಿನಿಯರ್ಸ್ ಇರ್ತಾರೆ, ಎಲ್ಲ ಒಂದು ಟೀಮಲ್ಲಿ ಕೆಲಸ ಮಾಡ್ತೀವಿ. ಆದರೆ ಇವತ್ತಿನ ಟೀಮಲ್ಲಿ ನಾನು ಒಬ್ಬಳೇ ಇದ್ದೀನಿ ಆ್ಯಂಡ್ ನೀವೆಲ್ಲರೂ ಇದ್ದೀರಾ. ಸೊ ಹಾಡು ಹೇಗೆ ಬರ್ತಾಯಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇದು ಕೇಳಿಸ್ತಾನೆ ಇಲ್ವಲ್ಲ?
ನಾ ಖಾಲಿ ಹಾಳೆಯ. ಸೊ ಹಾಡಿನ ಟ್ರ್ಯಾಕ್ ನಿಮ್ಮೆಲ್ರಿಗೂ ಪ್ಲೇ ಮಾಡಿ ತೋರಿಸ್ತೀನಿ ಈಗ. ಸೊ ಓಕೆ, ಟೆಂಪೋ ಆಫ್ ಮಾಡೋಣ. ಕೇಳಿಸ್ತಾ ಇದೆಯಾ? ಇಲ್ಲಿ ಹಾಡಬೇಕು. ಸೊ ನಾನು ಯೂಸ್ ಮಾಡೋದು ಲಾಜಿಕ್ ಪ್ರೋ ಅನ್ನುವಂತಹ ಸಾಫ್ಟ್ವೇರ್. ಅದರೊಳಗೆ ನಾನು ಟ್ರ್ಯಾಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಟ್ರ್ಯಾಕ್ ಇವಾಗ ನನ್ನ ವಾಯ್ಸನ್ನ ರೆಕಾರ್ಡ್ ಮಾಡ್ತೀನಿ. ನಾ ಖಾಲಿ ಹಾಳೆಯ ಕಾಗದ ಪುಷ್ಪ, ನಿನ್ನ ಕವಿತೆಯ ಬಣ್ಣ ನನ್ನೊಳಗೆ ಮಿಂದಾಗ. ಬ್ರೆತ್ ಸಾಕಾಗ್ತಾ ಇಲ್ಲ. ಐ ಶುಡ್ ಬ್ರೀತ್ ಅ ಲಿಟಲ್ ಮೋರ್. ಒಂದು ಲೈನ್ ಮಾತ್ರ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ನಾ ಖಾಲಿ ಹಾಳೆಯ ಕಾಗದ ಪುಷ್ಪ, ನಿನ್ನ ಕವಿತೆಯ ಬಣ್ಣ ನನ್ನೊಳಗೆ ಮಿಂದಾಗ, ಈ ಮೃದು ಎಲೆ ಮೇಲೆ ಪೂರ್ಣ ಪದ್ಯ ಮೂಡಿತು. ನೀವು ಕೇಳ್ದಂಗೆ ಅಲ್ಲಿ ಉಸಿರಾಡೋಕ್ಕೇ ಜಾಗ ಇಲ್ಲ ಮಧ್ಯದಲ್ಲಿ. ಸೊ ಈ ಹಾಡನ್ನು ನೀವೆಲ್ಲರೂ ಕೇಳ್ತೀರಾ ಅಂತ ನಂಬಿದ್ದೀನಿ. ಅತಿ ಶೀಘ್ರದಲ್ಲಿ ಎಲ್ಲ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಹಾಗೆ ಯೂಟ್ಯೂಬ್ನಲ್ಲಿ ಬರುತ್ತೆ. ಕಾಗದ ಪುಷ್ಪ ಕೇಳಲು ಮರಿಬೇಡಿ.